ಇರೋದು ಇನ್ಸ್ಟಿಟ್ಯೂಷನ್ ನಡ್ತಾ ಇದ್ದೇವೆ. ಸೊ ನಮಗೆ ಈ ತಂಗಲ್ ಆಗ್ಲಿ ಈ ಮಸೀದಿ ಎಲ್ಲ ಕಂಡ್ರೆ ನಮಗೆ ಒಂದು ಆತ ಒಂದೊಂದು ಪ್ರೀತಿ. ಯಾಕಂದ್ರೆ ನಮ್ಗೆ ಗೊತ್ತಾದ್ರೆ ಪವರ್ ಏನು ಅಂತ. ಯಾಕಂದ್ರೆ ನಾವು ಎಷ್ಟೋ ದುಡ್ಡಿದ್ದವಾಗಲಿ ಪೊಲಿಟಿಕಲ್ ಪವರ್ ಇದ್ದಾದ್ರೆ ನಾವೆಲ್ಲ ನೋಡಿದ್ದೇವೆ. ಬಟ್ ಈ ತಂಗಲ್ ಅವರಂತ ಫ್ಯಾಮಿಲಿ ಆಗಲಿ ಎಲ್ಲ ತಂಗಲ್ಗಳಿಗೆ ಇರುವ ಪವರೇ ಅದು ಬೇಗ, ಅದು ಯಾವ ಕೈಯಿಂದ ಸಾಧ್ಯ ಆಗಲಿಲ್ಲ. ಅದು ಅಲ್ಲಾವು ಕೊಡುವ ಒಂದು ಹೇಳುದು ಗಿಫ್ಟ್ ಅಂತ ಹೇಳ್ಬಹುದು. ಬಟ್ ನಾವು ಬಿಸ್ನೆಸ್ ಪೊಲಿಟಿಕ್ಸ್ ಅಲ್ಲಿ ಮಾಡಿ ನಾವು ತಲೆ ಯೂಸ್ ಮಾಡ್ಬೋದು. ಬಟ್ ಹಾಗೆಲ್ಲ ಅದು ಅಷ್ಟು ತ್ಯಾಗ ಇರುತ್ತೆ. ನಮ್ಗೆ ಏನಂದ್ರೆ ಖುಷಿ ಅಂದ್ರೆ ನಾವು ಎಷ್ಟು ಬಿಸಿ ಇದ್ರೆ ತಂಗಲ್ ಅವ್ರ ಹತ್ರ ನಮ್ಗೊಂದು ಅಟ್ಯಾಚ್ಮೆಂಟ್ ಯಾವಾಗ ನಾವು ಇಟ್ಕೊಳ್ತೇವೆ. ಯಾಕಂದ್ರೆ ನಮ್ಗೆ ಅವ್ರದ್ದು ಇಂಪಾರ್ಟೆನ್ಸ್ ಫ್ಯೂಚರ್ ನಮ್ಮ ಅವಾಗಿಂದ ಏನಾಗುತ್ತೆ ನಮ್ಗೆ ಗೊತ್ತು. ಡಾಕ್ಟ್ರಲ್ಲಿ ಆಗುವಂಥದ್ದು ಕೆಲಸ ಅವ್ರ ಹತ್ರ ಆಗುತ್ತೆ, ಪೊಲಿಟಿಕಲ್ ಆಗುವಂಥ ಕೆಲಸ ಅವಾಗ ಆಗುತ್ತೆ. ನಮಗೆ ಯಾರು ವೈರಿಗಳಿರಲಿ ಎಷ್ಟು ಹಸಿವಾಗಿರಲಿ ನಮ್ಮನ್ನು ಕಂಡ್ರೆ ಕೆಲವರಿಗೆ ಜಲ್ಲಸ್ ಇದೆ, ಅದು ತಂಗಲ್ ದುವಾಗಗಳಲ್ಲಿ ಆಗುತ್ತೆ. ಯಾಕಂದ್ರೆ ನಾವು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಲೈಫಲ್ಲಿ ಏನಿದ್ರು ತಂಗಲ್ಗೆ ನಾವು ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ತೇವೆ. ನಾವು ಯಾವಾಗಲೂ ಹೇಳ್ತೇವೆ, ಒಂದು ವಿಷಯ ಹೇಳ್ತೇನೆ ನಿಮಗೆ, ನಾವು ಈಗ ತಂಗಲ್ ಬಂದಾಗ ಹೇಳ್ತಾರೆ ಬೆನ್ಸಲ್ಲಿ ಬಂದರೆ ಏನು ಮಾಡಿ ಇವರು ದುಡ್ಡದು ವಿಷಯನ ಇವ್ರೇನಿರುತ್ತೆ ಬೆನ್ಸಲ್ಲಿ ಹೋಗ್ತಾರೆ. ನಾನು ಯಾವಾಗಲೂ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೇನೆ ತಂಗಲ್ ಯಾವಾಗಲೂ ಹೆಲಿಕಾಪ್ಟರಲ್ಲಿ ಹೋಗ್ಬೇಕು ಅಂತ. ಯಾಕಂದ್ರೆ ನನಗೆ ಗೊತ್ತು ಯಾವಾಗಲೂ ಟೆನ್ಷನ್ ತಗೊಳ್ತಾ ಇರ್ತಾರೆ. ನಾನು ಒಳ್ಳೇದು ಇದ್ದ ದುಡ್ಡನ್ನೆಲ್ಲ ಕೊಡೋದು ಜನರಿಗೆ ದಾನ ಮಾಡುದು. ನಾವು ಕೆಲವು ಜನರಿಗೆ ಹೆಂಗೆ ನೋಡಿದ್ದೇವೆ ಅಂದ್ರೆ ನಾಳೆ ರಂಜಾನ್ ಇರುತ್ತೆ, ಅಲ್ಲಿ ಅವ್ರ ಮನೆಗೆ ಕೊಡುವನ್ನು ಬಿಟ್ಟು ಆ ಮಟನ್ ಆಗ್ಲಿ ರೈಸ್ ಆಗ್ಲಿ ಎಲ್ಲ ಬೇಗ ಚಿಂತೆ ಇರುತ್ತೆ. ಅದು ನಾನು ಕಣ್ಣಾಗ ನೋಡಿದವನು. ಸೊ ಯಾವಾಗ ಟೀಕೆ ಮಾಡಿದ್ರೆ ತಂಗಲ್ ಬೆನ್ಸಲ್ಲಿ ಹೋಗಿದ್ರು ಅಂತ ನೀವೇನ್ ಹೇಳ್ಬೇಕು? ಬೆನ್ಸ್ ಅಲ್ಲ, ಒಂದು ದಿವಸ ತಂಗಲ್ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ಯಾವಾಗಲೂ ನಾವು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಲಿಕ್ಕೆ ನಾವು ಆಗ ಪಡಬೇಕು ತಂಗಲ್ ಅವರನ್ನು, ಎಲ್ಲ ತಂಗಲ್ ಹೋಗಲ್ಲ. ಯಾಕಂದ್ರೆ ಅದರ ಪವರ್ ನನಗೆ ಗೊತ್ತದು ಏನು ಅಂತ ಇಂಪಾರ್ಟೆನ್ಸ್. ಮತ್ತೆ ನಮ್ಗೆ ಜಾಸ್ತಿ ಮಾತನಾಡ್ಲಿಕ್ಕೆ ಇಷ್ಟ, ಡ್ಯಾಮೇಜ್ ಮಾಡ್ಲಿಕ್ಕೆ ಇಷ್ಟ. ನಾನು ಜಸ್ಟ್ ಈಗ ಒಂದು ಇದ್ದ ವಿಷಯ ನನ್ನ ಮನಸ್ಸಲ್ಲಿದ್ದದ್ದು ನಾನು ಹೇಳಿದೆ. ಯಾಕಂದ್ರೆ ನನಗೆ ಎಲ್ಲ ಜನರ ಹೋಗಿ ಎಕ್ಸ್ಪೀರಿಯನ್ಸ್ ಇದೆ, ಪೊಲಿಟಿಕ್ಸ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಎಲ್ಲ ಕಡೆ ಹೋಗಿ. ಬಟ್ ನಾವು ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್